ಓಂ ಬ್ರಹ್ಮದೇವಾಯ ನಮಃ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರಥಾಯತ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಶ್ರೀಮನ್ನಾರಾಯಣ ಮಹಾಲಕ್ಷ್ಮೀ ದೇವಿ ನಮಸ್ತುತೆ ಅರ್ವಿಷಣದೆ ಗುರುಗುಷಣದೆ ವಾಗ್ದೇವಿ ಸರಸ್ವತಿ ಕೂಡ ಕ್ಷಣದೆ ನಂಬರ್ ಅಂದರೆ ನಾನು ಅಂದರೆ ನಂಬರ್ಸ್ ಹೇಳ್ತೀನಿ ಅಂತ ಆಗುತ್ತೆ ಅಂತ ಹೇಳ್ತೀನಿ. ಅಭಿಮಾನಿ ದೇವರಿಗೆ ಗೊತ್ತು. ಮೊದಲಿಗೆ 18ನೇ ತಾರೀಕು ಬಹಳ ವಿಶೇಷವಾದ ದಿನ ಆಗುತ್ತದೆ. ಇದು ದಯವಿಟ್ಟು ಬರೆದಿಟ್ಟು ಕೇಳಿ. 18ನೇ ತಾರೀಕು, 19ನೇ ತಾರೀಕು, 20ನೇ ತಾರೀಕು, 21ನೇ ತಾರೀಕುವರೆಗೂ ಪ್ರಪಂಚದಲ್ಲಿ ತುಂಬ ಕೆಟ್ಟ ಫಲಗಳನ್ನು ನೀವು ಅನುಭವಿಸ್ಬೇಕಾಗತ್ತೆ. ತುಂಬ ಜಾಪಾನಾಗಿರಬೇಕಾಗತ್ತೆ. ತುಂಬ ಅತಿ ಹೆಚ್ಚು ನೀವು ತುಂಬ ಕ್ಲಿಯರಾಗಿರಿ. ಅದೇ ರೀತಿಯಲ್ಲಿ 21ನೇ ತಾರೀಕು ಶುಕ್ರ ಮಿಥುನದಿಂದ ಕಟಕ ರಾಶಿಗೆ ಬರ್ತಾ ಇದ್ದಾರೆ. ಕಟಕ ರಾಶಿಗೆ ಶುಕ್ರ ಗ್ರಹ ಬರ್ತಾ ಇದ್ದಾರೆ. ಶುಕ್ರ ಗ್ರಹ ಬರೋದ್ರಿಂದ ತುಂಬ ಲಾಭವನ್ನು ಕೊಡುತ್ತೆ. ಶುಕ್ರ ಗ್ರಹ ಹೆಚ್ಚು ಕಮ್ಮಿ ಶುಕ್ರ ಒಂದು ತಿಂಗಳಲ್ಲಿ ಸಿಂಹ ರಾಶಿ ಕೂಡ ಬಂದುಬಿಡ್ತಾನೆ. ಆದರೆ ನಾನಿವತ್ತು ಮಾತಾಡ್ತಿರೋಂಥ ಮಾತು 18ನೇ ತಾರೀಕಿಂದ 24ನೇ ತಾರೀಕುವರೆಗೂ ಮಾತಾಡ್ತಾ ಇದ್ದೀನಿ. ವಾರದ ಪರಿಹಾರವನ್ನು ವಾರದ ಇದನ್ನು ಹೇಳ್ತಾ ಇದ್ದೀನಿ. 18, 19, 20, 21ನೇ ತಾರೀಕು ಪ್ರಪಂಚದಲ್ಲಿ ಏನು ಬೇಕಾದ್ರೂ ಕೆಟ್ಟದನ್ನು ನಡೀತಾ ಹೋಗುತ್ತೆ. ಅದರಿಂದ ಅತಿ ಹೆಚ್ಚು ಹುಷಾರಾಗಿರ್ಬೇಕಾಗುತ್ತೆ. ನನ್ನ ಅನಿಸಿಕೆ 18ನೇ ತಾರೀಕು ವೆರಿ ಡೇಂಜರು. 18ನೇ ತಾರೀಕಿನ ಟೋಟಲ್ ಮಾಡಿದ್ರೆ 8 ಬರುತ್ತೆ. ಅದರಿಂದ ಡೇಂಜರ್ ಆಗಿರಬೇಕಾಗತ್ತೆ. 19ನ ಟೋಟಲ್ ಮಾಡಿದಾಗ 27 ಬರುತ್ತೆ. ಡೇಟು, ತಿಂಗಳು, ಮಂತನ್ನು. ಅದು 9 ಬಂದಾಗ ಅವಾಗ ಕೆಟ್ಟದಾಗುತ್ತೆ. 20ನೇ ತಾರೀಕು ಈ ವರ್ಷದ ವೆರಿ ಡೇಂಜರ್ ನಂಬರೇ 20 ನಂಬರಲ್ಲೇ ಡೇಂಜರ್ ಇದೆ. 21/8/2025ನ ಟೋಟಲ್ ಮಾಡಿದ್ರೆ 20 ಬರುತ್ತೆ. ಅಲ್ಲಿ ಡೇಂಜರನ್ನು ಕಾದಿದೆ. ತುಂಬ ಕೇರ್ಫುಲ್ಲಾಗಿರಬೇಕಾಗತ್ತೆ. ಈ ಡೇಟ್ ಬಗ್ಗೆ ಮಾಡಿದ್ದೀನಿ. 18ನೇ ತಾರೀಕು ಅತಿ ಹೆಚ್ಚು ಪ್ರಪಂಚದಲ್ಲಿ ತುಂಬ ಸ್ಟ್ರಾಂಗೆಸ್ಟ್ ನಂಬರ್ಸ್ ಅಂತ ಹೇಳುತ್ತೆ. ಸ್ಟ್ರಾಂಗೆಸ್ಟ್ ನಂಬರ್ಸ್ ಇಸ್ ವೀಕೆಸ್ಟ್ ನಂಬರ್ ಆಗಿದೆ. ಅದರಿಂದ ತುಂಬ ಕೇರ್ಫುಲ್ ಆಗಿ 18ನೇ ತಾರೀಕು ಮೇಲೆ ಕೇಸು, ಕೋರ್ಟು ಇವೆಲ್ಲವೂ ಕೂಡ ಇವರ ಮನೆಯಲ್ಲಿ ಇರುತ್ತೆ. 18ನೇ ತಾರೀಕವರು ತುಂಬ ಕೇರ್ಫುಲ್ ಆಗಿರಬೇಕಾಗತ್ತೆ. ಹಾಗಾಗಿ ಈ ಒಂದು ತಿಂಗಳಲ್ಲಿ ತುಂಬ ಕೇರ್ಫುಲ್ ಆಗಿರುವಂಥ ನಂಬರ್ಸ್ನ ಪ್ರೆಡಿಕ್ಷನ್ ಮಾಡಿದ್ದೀನಿ. ಮಿಥುನ ರಾಶಿಗೆ ಏನು ಹೇಳಲೇಬೇಕಾ? ಲಗ್ನದಲ್ಲೇ ರಾಶಿಯಲ್ಲಿ ಸೂರ್ಯ ಗ್ರಹನು, 3ನೇ ಮನೆಯಲ್ಲಿ ಸೂರ್ಯ ಗ್ರಹನು, ಕೇತು ಗ್ರಹನು ತಾಂಡವಾಡ್ತಾ ಇದ್ದಾರೆ. 3ನೇ ಮನೇಲಿ ಸೂರ್ಯ, 3ನೇ ಮನೇಲಿ ಕೇತು ಭಾಳ ವಿಶೇಷವಾದಂಥ ವೈಬ್ರೇಷನ್ ಕೊಡ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ನಿಮ್ಮ ಲೈಫಲ್ಲಿ ಶುಕ್ರ ಗ್ರಹನು, ಗುರುಗ್ರಹನು ನಿಮಗೆ ಮಿಥುನ ರಾಶಿಯಲ್ಲಿರೋದ್ರಿಂದ ವಿಪರೀತ ರಾಜಯೋಗವನ್ನು ಕೊಡ್ತಾನೆ. ಇದೇ 18ನೇ ತಾರೀಕು 24ನೇ ತಾರೀಕು ಲಾಭವನದಲ್ಲಿ ಲಾಭವನ್ನು ಕೊಡ್ತಾನೆ. ಆದರೆ ಶನಿಯನ್ನು ನೋಡ್ಕೋಬೇಕಾಗುತ್ತೆ. ಯಾಕಂದರೆ ಶನಿ ಗ್ರಹ ಭಾಳ ವಿಶೇಷವಾದ ಗ್ರಹ ಆಗ್ತಾನೆ. ಶನಿ 9ನೇ ಮನೆಯಾಗಿ 10ನೇ ಮನೆಯಾಗಿ 12ನೇ ಮನೆಗೆ ಬರ್ತಾನೆ. ನಿಮ್ಮ ಕುಟುಂಬದಲ್ಲಿ ನಿಮಗೆ ತುಂಬ ತಲೆನೋವು ಆಗ್ತಾಯಿದೆ, ತುಂಬ ನೋವನ್ನು ಆಗ್ತಾಯಿದೆ. ನಿಮ್ಮ ಸಂಬಂಧಿಕರು ನಿಮ್ಮನ್ನು ಬಾಯಿಗೆ ಬಂದಂಗೆ ಬೈತಿದ್ದಾರೆ. ನಿಮ್ಮ ದೊಡ್ಡಪ್ಪನ ಮಕ್ಕಳು, ಚಿಕ್ಕಪ್ಪನ ಮಕ್ಕಳು, ನಿಮ್ಮ ಹೆಂಡತಿ ಮಕ್ಕಳು, ಚಿಕ್ಕಪ್ಪ, ದೊಡ್ಡಪ್ಪ, ಅಪ್ಪ, ತಾತ ಎಲ್ಲರೂ ಕೂಡ ನೀವು ಭಾಳ ನೋಯಿಸ್ಕೊತಾ ಇದ್ದಾರೆ. ಯಾಕಂದರೆ ನಿಮಗೆ 9ನೇ ಮನೆಯಲ್ಲಿ ರಾಹು ಗ್ರಹ ಇರೋದ್ರಿಂದ, 9ನೇ ಮನೆ ಅಧಿಪತಿ 10ನೇ ಮನೆ ಶನಿ ಗ್ರಹ ಇರೋದ್ರಿಂದ, ಶನಿ ಗ್ರಹ ವೃಷಭ ರಾಶಿ ನೋಡೋದ್ರಿಂದ ನಿಮ್ಮ ಲೈಫಲ್ಲಿ ವೃಷಭ ರಾಶಿ ಯಾರಿಗೆ ಅಂದರೆ 12ನೇ ಭಾವವನ್ನು ನೋಡ್ತೇನೆ. 9ನೇ ಮನೆ ಅಧಿಪತಿ 12ನೇ ಮನೆ ಅಂದರೆ ನಿಮ್ಮ ಕುಟುಂಬದಲ್ಲಿ ಏನಾದ್ರು ಒಂದು ತಲೆನೋವು, ತುಂಬ ತಲೆನೋವು ಭಾಳ ಕಾಡ್ತಾ ಇದೆ. ಈ ಒಂದು 2.5 ವರ್ಷ ನಿಮಗೆ ಈ ಬಾಧೆಯಿಂದ ನೀವು ಆಚೆ ಬರೋಕ್ಕೆ ಕಷ್ಟ ಆಗ್ತಾ ಇದ್ದೀರಾ. ನಿಮ್ಮ ಲೈಫಲ್ಲಿ ನೀವು ಹಾಕ್ಬೇಕಾದ್ರೆ ಒಂದು ಬ್ಯಾಸ್ಲೆಟನ್ನು ದಯವಿಟ್ಟು ಹಾಕಲೇಬೇಕಾಗುತ್ತೆ. ಕುಬೇರ ಗ್ರಹದ ಬ್ಯಾಸ್ಲೆಟನ್ನ ಯೂಸ್ ಮಾಡಿ ನಿಮ್ಮ ಲೈಫಲ್ಲಿ. ಮತ್ತು ನಿಮ್ಮ ಜೀವನದಲ್ಲಿ ಪಾವನ ಆಗಬೇಕಂದ್ರೆ ಗುರುಗ್ರಹದ ಕಲ್ಲನ್ನು ಮತ್ತು ವಾಸ್ತು ಕಿಟ್ಟನ್ನು ನೀವು ಅಳವಡಿಸಲೇಬೇಕಾಗುತ್ತೆ. ಮತ್ತು ಅದೇ ರೀತಿಯಲ್ಲಿ ಕನಕ ಪುಷ್ಯರಾಗದ ಒಂದು ಸ್ಟೋನನ್ನು ಯೂಸ್ ಮಾಡಿ ನಿಮ್ಮ ಲೈಫಲ್ಲಿ ಸಖತ್ ಬ್ಯೂಟಿಫುಲ್ ಯೋಗವನ್ನು ಪಡ್ಕೊತೀರಾ. ನಿಮಗೆ 2ನೇ ಮನೆಯಲ್ಲಿ ರಾಷ್ಟ್ರಾಧಿಪತಿ ಬುಧ ಗ್ರಹ 2ನೇ ಮನೆಯಲ್ಲಿರೋದ್ರಿಂದ 2ನೇ ಮನೆ ಅಧಿಪತಿ ಬುಧ ಗ್ರಹ ತಾಂಡವಾಡ್ತಿದ್ದಾನೆ. ಈ ವಾರದಲ್ಲಿ ನಿಮ್ಮ ಲೈಫಲ್ಲಿ ಸಕ್ಸಸ್ ಆಗಬೇಕಂದ್ರೆ ನೀವು ಅತಿ ಹೆಚ್ಚು ವೈಟ್ ಕಲರು, ಯೆಲ್ಲೋ ಕಲರು, ಗ್ರೀನ್ ಕಲರ್ ಬಟ್ಟೆಯನ್ನು ಯೂಸ್ ಮಾಡಿ. ನಿಮ್ಮ ಮನೆಯಲ್ಲಿ ಬ್ಲ್ಯಾಕ್ ಬೆಡ್ಶೀಟು, ಬ್ಲ್ಯಾಕ್ ಚಪ್ಪಲಿ, ಬ್ಲ್ಯಾಕ್ ಕಲರ್ ಕಾರು, ಈ ಥರ ಏನಾದ್ರು ಮಿಥುನ ರಾಶಿಯಲ್ಲಿ ಇದ್ದರೆ ನಿಮಗೆ ಈ 2.5 ವರ್ಷದಲ್ಲಿ ನೀವು ಸರ್ವನಾಶ ಆಗದೆ ಅಂತ ಕನ್ಫರ್ಮ್ ಆಗುತ್ತೆ. ಒಂದಲ್ಲ ಒಂದು ಸಮಸ್ಯೆಯನ್ನು ನೀವು ಕಾಡ್ತೀರಾ, ತುಂಬ ದುಃಖದಲ್ಲಿ ನೆರಳ್ತೀರಾ ಅಂತ ಹೇಳ್ತಿದ್ದೆ. ಬ್ಲ್ಯಾಕನ್ನು ತುಂಬ ಅವಾಯ್ಡ್ ಮಾಡಿ. ಮತ್ತು ಜೇನುತುಪ್ಪದ ಕಲರ್ ಅವಾಯ್ಡ್ ಮಾಡಿ. ನಿಮ್ಮ ಲೈಫಲ್ಲಿ ಏನಾದ್ರು ನಿಮಗೆ ರಾಹು ದಶೆ ನಡೀತಾ ಇದ್ದರೆ, ರಾಹು ಭುಕ್ತಿ ನಡೀತಾ ಇದ್ದರೆ, ಶನಿ ಭುಕ್ತಿ ನಡೀತಾ ಇದ್ದರೆ ಒಂದಲ್ಲ ಒಂದು ಸಮಸ್ಯೆನೇ ಬೀಳ್ತಾ ಇರ್ತೀರ. ನಿಮಗೇನಾದ್ರು ಸೂರ್ಯ ದಶೆ ನಡೀತಾ ಇದ್ದರೆ ತುಂಬ ರಾಜಯೋಗವನ್ನು ಕೊಡ್ತಾನೆ. ಕೇತು ದಶೆ ನಡೀತಾ ಇದ್ದರೂ ಕೂಡ ರಾಜಯೋಗವನ್ನು ಕೊಡ್ತಾನೆ. ಬುಧ ದಶೆ ನಡೀತಾ ಇದ್ದರೂ ಕೂಡ ರಾಜಯೋಗವನ್ನು ಕೊಡ್ತಾನೆ. ಗುರು ದಶೆ ನಡೆದರೂ ಕೂಡ ವಿಪರೀತ ರಾಜಯೋಗವನ್ನು ಕೊಡ್ತಾನೆ. ಶುಕ್ರ ದಶೆ ನಡೆದರೂ ಕೂಡ ರಾಜಯೋಗವನ್ನು ಕೊಡ್ತಾನೆ. ನಿಮ್ಮ ಮನೆಯಲ್ಲಿ ಡೈಮಂಡು, ಕನಕಪುಷ್ಯರಾಗ, ರೂಬಿ, ವೈಡೂರ್ಯವನ್ನು ಇದ್ದಷ್ಟು ರಾಜಯೋಗವನ್ನು ಕೊಡ್ತಾನೆ. ಅತಿ ಹೆಚ್ಚು ನಿಮ್ಮ ಲೈಫಲ್ಲಿ ಬಹಳ ವಿಶೇಷವಾಗಿ 1 ಅವರ್ ಹೆಚ್ಚು ಕಮ್ಮಿ 1/2 ಅವರ್ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ. ನಿಮ್ಮ ಕುಲದೇವರು, ನಿಮ್ಮ ಮನೆ ದೇವ್ರಿಗೆ ಹೋಗೋಕ್ಕೆ ಸ್ಟಾರ್ಟ್ ಮಾಡಿ. ನಿಮ್ಮ ಮನೆ ದೇವ್ರಿಗೆ ಅತಿ ಹೆಚ್ಚು ಹೋಗೋಕ್ಕೆ ಸ್ಟಾರ್ಟ್ ಮಾಡಿ. ತುಂಬ ಪಾಸಿಟಿವ್ನ ಕೊಡ್ತಾನೆ. ನಿಮ್ಮ ಲೈಫಲ್ಲಿ ಆದಷ್ಟು ನಿಮ್ಮ ಬೆಡ್ರೂಮನ್ನು ಡೈಲಿ ಕ್ಲೀನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಯಾಕಂದರೆ ಶನಿ ಎಷ್ಟು ಕೆಟ್ಟದ್ದು ಸೇರುತ್ತೋ ಅಷ್ಟು ನೆಗೆಟಿವ್ ಆಗುತ್ತೆ. ನಿಮ್ಮ ಮನೆಯಲ್ಲಿ ಶೆಲ್ಬೆ ಕಟ್ಟಿದೆ ಅಂತ ಹೇಳಿದರೆ, ಶೆಲ್ಬೆ ಕಟ್ಟಿದೆ, ಬೀರು ತಳಗಡೆ ಗಲೀಜಿದ್ರೆ ನಿಮ್ಮ ಮನೆಗೆ ಬರಬಾರ್ದು ತೊಂದರೆಗಳು ಬರ್ತವೆ. 100%. ನಿಮ್ಮ ಬಾತ್ರೂಮನ್ನು 2 ದಿವಸಕ್ಕೊಂದ್ಸರಿ ತೊಳಿತಾ ಹೋಗಿ. 100% ಬಾತ್ರೂಮಲ್ಲಿ ಗಲೀಜಿರಬಾರ್ದು. ಮಿಥುನ ರಾಶಿಯವರಿಗೆ ಬಾತ್ರೂಮು ಕೂಡ ಗಲೀಜಿರಬಾರ್ದು. ಭಾಳ ಮಿರಾಕಲ್ ಆಗುತ್ತೆ. ನಿಮ್ಮ ಬಟ್ಟೆಯನ್ನು ಬಿಚ್ಚಿರೋ ಬಟ್ಟೆಯನ್ನು ನಿಮ್ಮ ರೂಮಲ್ಲಿ ಬಿಚ್ಚಿಡಬೇಡಿ.
ಬಿಚ್ಚಿಡಿ, ನೀವು ಬಾತ್ರೂಮಲ್ಲೇ ಬಿಚ್ಚಿಡಿ, ಎಲ್ಲರೂ ಒಂದು ಡಬ್ಬಕ್ಕೆ ಹಾಕಿಡಿ, ಇಲ್ಲ ವಾಷಿಂಗ್ ಮಿಷಿನ್ಗೆ ಹಾಕಿ ನಿಮ್ಮ ಮಲಗೋ ಜಾಗದಲ್ಲಿ ನಿಮ್ಮ ಬಟ್ಟೆ ಬಿಚ್ಚಿದ್ದು ನೀವು ಅದನ್ನೇ ಬೆಳಗ್ಗೆ ಎದ್ದು ನೋಡಿದರೆ ನಿಮಗೆ ಸಮಸ್ಯೆ ಮೇಲೆ ಸಮಸ್ಯೆ ಬರುತ್ತದೆ. ಮಿಥುನ ರಾಶಿಯವರಿಗೆ ನಾನು ಕೈ ಮುಗಿದು ಕೇಳ್ಕೊತಿದ್ದೀನಿ, ನೀವು ನನ್ನ ರಾಶಿಗೆ 100% ನೀವು ತುಂಬ ಪುಣ್ಯವಂತರು. ಒಳ್ಳೆಯದಾಗಬೇಕಂದ್ರೆ ಶನಿ ಮತ್ತು ರಾಹು ಗ್ರಹ ಇಬ್ಬರೂ ಕೆಟ್ಟೋದ್ರಿಂದ ಶನಿ 9ರಲ್ಲಿ ಕೂತಿದ್ದಾನೆ, ರಾಹು 9ರಲ್ಲಿ ಕೂತಿರೋದು, ಶನಿ 10ರಲ್ಲಿದ್ದು 12ನೇ ಭಾವ ನೋಡಬಾರ್ದು. 8ನೇ ಮನೆ ಅಧಿಪತಿ 10ನೇ ಮನೆಗೆ ಬಂದು 12ನೇ ಮನೆಗೆ ಬಂದರೆ ನಿಮ್ಮ ಮನೆಯಲ್ಲಿ ಅವಮರ್ಯಾದೆ, ಮರಣ, ಸಾವು, ದುಃಖ ಇವೆಲ್ಲ 2.5 ವರ್ಷದಲ್ಲಿ ಏನಾರು ಒಂದು ತಲೆಯಲ್ಲಿ ನಿಮಗೆ ಬಾಧ ತಪ್ಪಿದ್ದಲ್ಲ. ಸಂಬಂಧಿಕರು ದೂರ ಆಗಿರ್ಬೋದು, ಅದು ಹೆಣ್ಮಕ್ಳಾಗಿರ್ಬೋದು, ಗಂಡು ಮಕ್ಕಳಾಗಿರ್ಬೋದು, ಗಂಡನ ಕೈಲಿ ಮಾತು ಬಿಡೋದು, ಮಕ್ಳ ಕೈಲಿ ಮಾತು ಬಿಡೋದು, ಅಕ್ಕ ತಂಗಿರ ಕೈಲಿ ಮಾತು ಬಿಡೋದು, ದೊಡ್ಡಮ್ಮ ಚಿಕ್ಕಮ್ಮ ಮಕ್ಳ ಕೈಲಿ ಮಾತು ಬಿಡೋದು, ಈ ಥರದೊಂದು ತಲೆನೋವನ್ನು ಅನುಭವಿಸ್ತೀರ. ಅದೇ ಥರ ನಿಮ್ಮ ಫ್ಯಾಮಿಲಿ ನಿಮ್ಮನ್ನು ಕರೆದಲ್ಲೇ ಫಂಕ್ಷನ್ ಮಾಡಿರ್ತಾರೆ, ಅದು ತುಂಬ ನೋವಾಗುತ್ತೆ. ಯಾರೋ ಸತ್ತಗಳು ಕೂಡ ಹೇಳಲ್ಲ, ಹುಟ್ಟಿದ ಹಬ್ಬ ಕೂಡ ಹೇಳಲ್ಲ, ಬೇರೆಯವರಿಂದ ತಿಳ್ಕೊತೀರ. ನೀವು ಸಾಕಷ್ಟು ನೋವನ್ನು ನೋಡೋದ್ರಿಂದ ನಿಮಗೆ ನೀವು ತುಂಬ ಒಳ್ಳೆಯರು. ಆದರೆ ವಿಧಿ ಲಿಖಿತ ನಿಮ್ಮ ಗ್ರಹಗಳು ಕೆಟ್ಟದ್ದು ಮಾಡ್ತಾಯಿದ್ದಾವೆ. ನಿಮ್ಮ ಲೈಫಲ್ಲಿ ರಾಹು ಟೆಂಪಲ್ಗೆ ಮತ್ತು ಶನಿ ಟೆಂಪಲ್ಗೆ ನಿಮ್ಮ ಲೈಫಲ್ಲಿ ಒಂದು ಸರಿ ದರ್ಶನವನ್ನು ಮಾಡಿ. ಅದರಲ್ಲೂ ಕೂಡ ತಿರ್ನಲ್ಲ ಶನೇಶ್ವರನ ಟೆಂಪಲಲ್ಲಿ ನೀವು ದುರ್ಗಿಯನ್ನು ದರ್ಶನ ಮಾಡಿದಷ್ಟು ತುಂಬ ಒಳ್ಳೆಯದಾಗುತ್ತೆ. ದುರ್ಗಿನ ದರ್ಶನ ಮಾಡಿ, ದುರ್ಗಿನ ಮಾಡಿ ಆದಮೇಲೆ ಬ್ರಹ್ಮನ ಆರಾಧನೆ ಮಾಡಿಗೆ ನಿಮ್ಮ ಲೈಫಲ್ಲಿ ತುಂಬ ಒಳ್ಳೆಯದಾಗುತ್ತೆ. 4ನೇ ಮನೆಯಲ್ಲಿ ಕುಜಗ್ರಹ ಇರೋದ್ರಿಂದ ನೀವು ಸುಬ್ರಹ್ಮಣ್ಯನ ಆರಾಧಿಸೋದು, ಸುಬ್ರಹ್ಮಣ್ಯನ ಎಲ್ಲಿ ಬೇಕಾದ್ರೂ ಆರಾಧನೆ ಮಾಡಿ. ನಿಮ್ಮ ಮನೆಯಲ್ಲಿ ಅತಿ ಹೆಚ್ಚು ಪ್ರೇಯರಿಂದ ಪಾಲ್ಗೊಳ್ಳಿ, ತುಂಬ ಒಳ್ಳೆಯದಾಗುತ್ತೆ. ದೋಷಗಳು ನಿವೃತ್ತಿ ಆಗುತ್ತದೆ. ರಾತ್ರಿ ಹೊತ್ತು ನಿಮ್ಮ ಲೈಫಲ್ಲಿ ಬಹಳ ವಿಶೇಷವಾಗಿ ನೀವು ಕಾಗೆಗೆ ಅನ್ನ ಹಾಕೋದ್ರಿಂದ ನಿಮ್ಮ ಮನೆಯಲ್ಲಿ ತುಂಬ ನೆಮ್ಮದಿಯನ್ನು ಕಾಣ್ತೀರ. ಕಾಗೆಗೆ ಅನ್ನ ಹಾಕೋದ ಕೇಳಿ. ಮತ್ತು ನಿಮ್ಮ ಲೈಫಲ್ಲಿ ಕರಡಿಯನ್ನು ಎಲ್ಲರೂ ಕರಡಿಯನ್ನು ನೀವು ಜೂವಲ್ಲಿ ದತ್ತು ತಗೊಂಡು ಸಾಕಿ, ಹಾವನ್ನು ದತ್ತು ತಗೊಂಡು ಸಾಕಿ. ಮಿಥುನ ರಾಶಿಯರು ಯಾವ್ದಾದ್ರು ಬನ್ನರ್ಘಟ್ಟ ಇಲ್ಲೋ ಜೂವಲ್ಲಿ ಮೈಸೂರು ಎಲ್ಲರೂ ಹಾವನ್ನು ದತ್ತು ತಗೊಂಡು ನೀವು ದತ್ತು ತಗೊಂಡು ಊಟ ಹಾಕಿ, ಹಾವನ್ನು ಹಾಕಿ ಕರಡಿಗೆ ಊಟ ಹಾಕಿ, ನಿಮ್ಮ ಪ್ರಾಬ್ಲಮ್ ಆಗುತ್ತೆ. ಅಷ್ಟ ಇರುತ್ತೆ. ಆನೆ ಸಿಕ್ಕಿದ್ರೆ ನಮಸ್ಕಾರ ಮಾಡಿ, ಮಿಥುನ ರಾಶಿ ಕಷ್ಟಗಳೆಲ್ಲ ಹೋಗುತ್ತೆ. ಆನೆಗೆ ನಮಸ್ಕಾರ ಮಾಡಿದ್ರೆ ನಿಮ್ಮ ಪ್ರಾಬ್ಲಮ್, ಆನೆ ಎಷ್ಟೋ ದೂರದಲ್ಲಿರುತ್ತೆ, ನೀವು ನಮಸ್ಕಾರ ಮಾಡಿ, ಒಳ್ಳೆಯದಾಗುತ್ತೆ. ನೀವು ಹೆದರಬೇಡಿ. ಇಲ್ಲಾಂದರೆ ಯಾವ್ದಾದ್ರು ದೇವಸ್ಥಾನ ಮುಂದಿರೋ ಆನೆಗೂ ನಮಸ್ಕಾರ ಮಾಡಿ, ಒಳ್ಳೆಯದಾಗಲಿ. ಇಷ್ಟ ತನಕ ಮಿಥುನ ರಾಶಿ ನೋಡಿದವ್ರಿಗೆ ನನ್ನ ಬ್ರಹ್ಮ ನನ್ನ ಭದ್ರಕಾಳಿ 9 ನವರ ಕೂಡ ಸಕಲ ಸಂಪತ್ತು ಐಶ್ವರ್ಯನ ಕೊಟ್ಟು ಉದ್ಧಾರ ಮಾಡಲಿ ಅಂತ ಕೈ ಮುಗಿತೀನಿ. ನಮಸ್ಕಾರ, ಒಳ್ಳೆಯದಾಗಲಿ.